ದಾಂಡೇಲಿ ಜನತಾ ವಿದ್ಯಾಲಯದ 9ನೇ ತರಗತಿಯ ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ಕೈ ಕತ್ತರಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಹಾಗೂ ಪಾಲಕರು ಶಾಲೆಗೆ ಭೇಟಿ ನೀಡಿ ಮುಖ್ಯಾಧ್ಯಾಪಕರ ಜೊತೆ ಚರ್ಚೆ ನಡೆಸಿದರು. ವಿದ್ಯಾರ್ಥಿನಿಯರು ಕೈ ಕತ್ತರಿಸಿಕೊಂಡ ಘಟನೆಯ ಬಗ್ಗೆ ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ಸಚಿತ್ರ ವರದಿ ಪ್ರಕಟಿಸಿ ಗಮನ ಸೆಳೆದಿತ್ತು. ಇದರ ಇಂಪ್ಯಾಕ್ಟ್ ಎಂಬಂತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಆರ್ ಗಡ್ಡೇಕರ್ ಸಿಬ್ಬಂದಿಗಳ ಜೊತೆ ಜನತಾ ವಿದ್ಯಾಲಯಕ್ಕೆ ಭೇಟಿ ನೀಡಿ ಶಾಲಾ ಮುಖ್ಯಾಧ್ಯಾಪಕರು ಹಾಗೂ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಪಾಲಕರು ಹಾಗೂ ನಗರದ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರು ಹಾಗೂ ಮುಖ್ಯಾಧ್ಯಾಪಕರ ಜೊತೆ ಚರ್ಚಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಾಧ್ಯಾಪಕಿ ಭಾರತಿ ಗೌಡರು, ವಿದ್ಯಾರ್ಥಿನಿಯರು ಕೈ ಕತ್ತರಿಸಿಕೊಂಡ ವಿಷಯ ತಿಳಿದ ತಕ್ಷಣ ನಾನು ಪಾಲಕರನ್ನ ಕರೆಯಿಸಿ ಮಾಹಿತಿ ನೀಡಿದ್ದೇನೆ. ಆದರೆ ವಿದ್ಯಾರ್ಥಿಗಳು ಯಾವ ಕಾರಣಕ್ಕೆ ಈ ಕೆಲಸ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ನಿಖರವಾಗಿ ಹೇಳ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಉತ್ತರಿಸುತ್ತಿದ್ದಾರೆ. ಇದು ನಮಗೂ ಕೂಡ ಆತಂಕ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದ ಪೊಲೀಸರು ಇದು ಒಂದು ರೀತಿಯ ಆತ್ಮಹತ್ಯೆಗೆ ಯತ್ನ ಮಾಡುವಂತಹ ವಿದ್ಯಮಾನವಾಗಿದೆ. ಮಕ್ಕಳು ಸಾಮೂಹಿಕವಾಗಿ ಕೈ ಕತ್ತರಿಸಿಕೊಂಡ ಘಟನೆ ನಡೆದ್ರೂ ಕೂಡ ನೀವು ಯಾಕೆ ಪೊಲೀಸ್ ಠಾಣೆಗೆ ತಿಳಿಸಿಲ್ಲ ಎಂದು ಪ್ರಶ್ನಿಸಿದ್ರು. ಆಗ ಮುಖ್ಯಾಧ್ಯಾಪಕಿ ಭಾರತಿ ಗೌಡರು ಅವರಿನ್ನೂ ಅಪ್ರಾಪ್ತರು ಎನ್ನುವ ಕಾರಣವನ್ನ ನೀಡುತ್ತಿದ್ದಂತೆಯೇ ಸ್ಥಳದಲ್ಲಿದ್ದ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡುವಾಗ ಅಪ್ರಾಪ್ತರು ಎಂಬ ಕಾಳಜಿ ಬಂದ ನಿಮಗೆ ಅವರನ್ನ ಕರೆಸಿ ಎಲ್ಲಾ ಪಾಲಕರೆದುರು ನಿಂತು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಈ ಪರಿಜ್ಞಾನ ಇರಲಿಲ್ಲವೇ ಎಂದು ಪ್ರಶ್ನಿಸಿದ್ರು. ಹಾಗೂ ಇದೇ ಸಂದರ್ಭದಲ್ಲಿ ಪಾಲಕರು ಮತ್ತು ಸಾರ್ವಜನಿಕರು ನಾವು ಇಲ್ಲಿಗೆ ಶಾಲೆ ಅಥವಾ ಶಿಕ್ಷಕರ ವಿರೋಧ ಮಾಡಲೆಂದು ಬಂದಿಲ್ಲ, ಮಕ್ಕಳ ಮೇಲಿನ ಕಾಳಜಿಯಿಂದಷ್ಟೇ ಬಂದಿದ್ದೇವೆ ಎಂಬುದನ್ನು ಸ್ಪಷ್ಟಪಡಿಸಿ ಜನತಾ ವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಕೆಲವು ಅಹಿತಕರ ಚಟುವಟಿಕೆಗಳ ಬಗ್ಗೆ, ಕೆಲ ವಿದ್ಯಮಾನಗಳ ಬಗ್ಗೆ, ಶಾಲಾ ಶಿಕ್ಷಕರು, ಅಧ್ಯಾಪಕರು, ಉಪನ್ಯಾಸಕರ ನಡುವೆ ಸಮನ್ವಯತೆ ಇಲ್ಲದಿರುವ ಬಗ್ಗೆ, ಇರುವ ಶಿಕ್ಷಕರೇ ಅವರವರ ಒಣ ಪ್ರತಿಷ್ಠೆಗಾಗಿ ಬಡಿದಾಡುತ್ತಿರುವ ಬಗ್ಗೆ, ಜವಾಬ್ದಾರಿ ಸ್ಥಾನದಲ್ಲಿದ್ರೂ ತಮ್ಮ ಅಧೀನ ಸಿಬ್ಬಂದಿಗಳನ್ನ ಹಾಗೂ ಪಾರ್ಟ್ ಟೈಮ್ ಶಿಕ್ಷಕರನ್ನ ಕನಿಷ್ಠವಾಗಿ ಕಾಣುತ್ತಿರುವ ಬಗ್ಗೆ, ಕಾಲೇಜು ಕ್ಯಾಂಪಸ್ ಒಳಗೆ ನಡೆಯುವ ವಿಚಾರಗಳನ್ನ ಟ್ರಸ್ಟಿಗೆ ಸರಿಯಾಗಿ ತಿಳಿಸದೆ ಸತ್ಯವನ್ನ ಮರೆಮಾಚಿ ಸುಳ್ಳುಗಳನ್ನ ಕಿವಿ ಊದುತ್ತಿರುವ ಬಗ್ಗೆ, ಪ್ರಾಚಾರ್ಯರು, ಮುಖ್ಯಾಧ್ಯಾಪಕರು, ಬೋಧಕ ಸಿಬ್ಬಂದಿಗಳಿಂದ ಬೋಧಕೇತರ ಸಿಬ್ಬಂದಿಗಳೇ ಶಾಲೆಯ ಆಡಳಿತ ವಿಚಾರದಲ್ಲಿ ಹೆಚ್ಚಾಗಿ ಮೂಗು ತೂರಿಸುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಇವೆಲ್ಲವೂ ಕೂಡ ಈ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂಬುದನ್ನು ತಿಳಿಸಿದ್ರು. ಹಾಗೂ ಈ ಸಂದರ್ಭದಲ್ಲಿ ಪಾಲಕರು ಮತ್ತು ಮುಖ್ಯಾಧ್ಯಾಪಕರ ನಡುವೆ ನಡೆದಿರುವ ಸಮಗ್ರ ವಿಚಾರವನ್ನ ಆಡಳಿತ ಮಂಡಳಿಗೆ ತಲುಪಿಸುವಂತೆಯೂ ಒತ್ತಾಯಿಸಿದ್ರು. ಮುಂದೆ ಈ ರೀತಿ ಆಗದ ಹಾಗೆ ಕಾಲೇಜಿನ ಎಲ್ಲಾ ಶಿಕ್ಷಕರು, ಸಿಬ್ಬಂದಿಗಳು ಸಮನ್ವಯತೆಯಿಂದ ಹೋಗುವಂತೆಯೂ ತಿಳಿಸಿ ಡಾಕ್ಟರ್ ದಿನಕರ್ ದೇಸಾಯಿ ಅವರು ಕಟ್ಟಿ ಬೆಳೆಸಿದ ಈ ಸಂಸ್ಥೆಯ ಹೆಸರಿಗೆ ಕಳಂಕ ಬಾರದ ರೀತಿಯಲ್ಲಿ ಇಲ್ಲಿಯ ಶಿಕ್ಷಕರು ಕಾರ್ಯನಿರ್ವಹಿಸಬೇಕಾಗಿದೆ. ದಿನಕರ್ ಆಶಯದಲ್ಲಿ ಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕಿದೆ. ಈ ಸಂಸ್ಥೆಯನ್ನ ಉಳಿಸಿಕೊಳ್ಳಬೇಕಿದೆ ಎಂದು ಸಾರ್ವಜನಿಕರು ಕಿವಿ ಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ನಗರ ಠಾಣೆ ಪಿಎಸ್ಐ ಆರ್ ಗಡ್ಡೇಕರ್, ಜನತಾ ವಿದ್ಯಾಲಯದ ಪ್ರಾಚಾರ್ಯ ಹಾಗೂ ಸಂಯೋಜಕ ಎಂಎಸ್ ಇಟಗಿ, ಉಪನ್ಯಾಸಕ ಉಪೇಂದ್ರ ಗೋರ್ಪಡೆ, ಜನತಾ ವಿದ್ಯಾಲಯದ ಪ್ರೌಢಶಾಲಾ ವಿಭಾಗದ ಪಾಲಕರ ಸಮಿತಿಯ ಅಧ್ಯಕ್ಷ ನವೀನ್ ಕಾಮತ್, ನಗರಸಭಾ ಸದಸ್ಯ ರೋಷನ್ಜೀತ್, ನಗರಸಭೆಯ ಮಾಜಿ ಸದಸ್ಯ ಹಾಗೂ ವಿದ್ಯಾರ್ಥಿ ಪಾಲಕ ಡಿ ಸ್ಯಾಮ್ಸನ್, ವಿದ್ಯಾರ್ಥಿ ಪಾಲಕ ವಿಷ್ಣು ಕಲಾಲ್, ಉಮೇಶ್ ಸಾವಳಗಿ, ನಾಗರಿಕ ಪ್ರಮುಖರಾದ ಪ್ರಶಾಂತ್ ಶೆಟ್ಟಿ, ಇಮ್ರಾನ್ ಖಾನ್ ಹಾಗೂ ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾನು ಹೇಳಿಕೆ ತಗೊಂಡಿದ್ದೇನೆ ಮಕ್ಕಳ ಹತ್ರ, ಅದು ಸತ್ಯಾಂಶ ಏನು ಅನ್ನೋದನ್ನ ನಾವು ಇನ್ನೂ ಮಾಡಬೇಕಾಗಿದೆ. ಬಟ್ ಮಕ್ಕಳಿಗೆ ಏನ್ ಬಂದಿದ್ದು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಾನು ಹೇಳೋದು ಅದನ್ನೇ. ಈಗ ಪಬ್ಲಿಕ್ ಆಗು ನಮಗೆ ಗೊತ್ತಾಗಬೇಕಾಗಿರೋದು ಮಕ್ಕಳ ಹಿತಾಸಕ್ತಿನೇ ಹೊರತು ಬೇರೆ ಏನಲ್ಲ. ಈಗ ಸರ್ ಬಂದಿರೋದು ಅದನ್ನೇ. ಏನಾಗ್ತಾ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಮು, ಶಾಲೆ ಪ್ರಾಬ್ಲಮ್ಮು, ಮಕ್ಕಳ ವೈಯಕ್ತಿಕ ಕಾರಣ, ಇದು ಸ್ವಲ್ಪ ಹೊರಗೆ ಬರಬೇಕು. ಇಲ್ಲಿ ಸಂಸ್ಥೆಯನ್ನ ಅಥವಾ ನಿಮ್ಮನ್ನ ಟೀಚರ್ಸ್ ಅನ್ನು, ಕ್ಲಾಸ್ ಟೀಚರ್ಸ್ ಅನ್ನು ಇನ್ಯಾರನ್ನೋ ಮಾಡೋದಕ್ಕೆ ಅಂತಲ್ಲ. ಈಗ ಆ ಕಾರಣಕ್ಕಾಗಿ ಸ್ವಲ್ಪ ನೀವು ಕೂಡ ಪೊಲೀಸರ ಜೊತೆಗೂ ಅಥವಾ ಪೇರೆಂಟ್ಸ್ ಜೊತೆಗೂ ಒಂದಿಷ್ಟು ಕೋಪರೇಟ್ ಮಾಡಿ ಮಕ್ಕಳಿಗೆ ಒಲಿಸುವ ಕೆಲಸ ಆಗಬೇಕು. ಏನ್ ಕಾರಣ ಸತ್ಯ ಹೇಳ್ರಿ. ನಿನ್ನೆ ಏನಾಗಿದೆ, ನಿಮ್ಮಲ್ಲೇ ಟೀಚರ್ಗಳು ಮಾತಾಡ್ಕೋತಾ ಇದ್ದಾರೆ, ಅದು ಲವ್ ಕೇಸು, ಅದು ರಾಕೆಟ್ ಕೇಸು ಅಂತ ಹೇಳಿ. ಆ ತರ ಕ್ಯಾಂಪಸ್ ಅಲ್ಲಿ ಮಾತಾಡೋದು ಸರಿಯಲ್ಲ. ಒಂದು ಅದೇ ಆಗಿದ್ರೆ ಅದೇ ಆಗ್ಬಿಡ್ಲಿ ಕಾರಣ. ನಮ್ಗೆ ಗೊತ್ತಾಗಲಿ ಲವ್ ಕೇಸ್ ಅನ್ನೋದಿದ್ರೆ ನೋಡೋಣ, ಮಕ್ಕಳು ಲವ್ ಕೇಸ್ ಇದ್ರೆ ಅವ್ರು ನೆಕ್ಸ್ಟ್ ಇದಾಗಬೇಕು ಬೇಡನೋ ಮಗು ಕಳಿಸಿ ಮಕ್ಕಳು ಮುಂದೆಲ್ಲ ಮಾತಾಡ್ತಾರೆ. ನೀವು ನನ್ನ ಸ್ಪೆಷಲ್ ಏನು ಕೊಡೋದು ನನ್ಗೆ ಗೊತ್ತಾಗಿದೆ. ಆಮೇಲೆ ಆ ಥರ ಮಾತಾಡೋದು ಸರಿಯಲ್ಲ, ಪೇರೆಂಟ್ಸ್ನ ಗೊತ್ತಲ್ಲ. ಹಾಗಾಗಿ ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಂಡು ನೀವೇ ಹ್ಯಾಂಡಲ್ ಮಾಡ್ಬೇಕಲ್ಲ. ಮಕ್ಕಳ ಮನಸ್ಸಲ್ಲಿ ಏನಿದೆ ನಾನು ತಿಳ್ಕೊಡುವ, ನೀವೇ ತಿಳ್ಕೊಳ್ಳಿ, ನಮ್ಗೇನು ಬೇಕಾಗ್ತಿಲ್ಲ. ಬಟ್ ಇನ್ನು ಮುಂದೆ ಹಂಗೆ ಆಗದೆ ನೋಡ್ಕೊಡುವ.
ಗಣೇಶ ಚತುರ್ಥಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ಗೋಕರ್ಣ ಮಾರುಕಟ್ಟೆಯಲ್ಲಿ ಪೂಜಾ ಪರಿಕರ, ಗಣೇಶ ಪ್ರತಿಷ್ಠಾಪನೆ ಮಾಡುವ ಮಂಟಪಗಳಿಗೆ ಬೇಕಾದ ಅಲಂಕಾರಿಕ ವಸ್ತುಗಳ ಖರೀದಿ ಜೋರಾಗಿ ನಡೆದಿದೆ. ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಕಾಗದದ ಹೂ, ಮಾಲೆ ಮತ್ತಿತರ ಪರಿಕರ ಅಂಗಡಿಗಳಲ್ಲಿ ರಾರಾಜಿಸುತ್ತಿದೆ. ಜನರು ಸಹ ವಹಿವಾಟು ನಡೆಸಿದ್ದು ಪೇಟೆಯಲ್ಲಿ ಜನರ ಜಂಗುಳಿ ಪ್ರಾರಂಭವಾಗಿದೆ. ಸೇವಂತಿಗೆ ಹೂ ಬೆಳೆಯುವ ಭಾಗದಲ್ಲಿ ರೈತರು ಬೆಲೆ ಇಲ್ಲದೆ ಕಂಗಾಲಾಗಿದ್ರೆ, ಆದರೆ ಇಲ್ಲಿನ ಮಾರುಕಟ್ಟೆಯಲ್ಲಿ ಮಾರಿಗೆ 60 ರೂಪಾಯಿ ದಾಟಿದ್ದು ಹಬ್ಬದ ದಿನ ಮತ್ತಷ್ಟು ತುಟ್ಟಿಯಾಗಲಿದ್ದು, ಅತ್ತ ಹೂವು ಬೆಳೆದ ರೈತನಿಗೂ ಹಣ ಸಿಗದೆ ಇತ್ತ ಗ್ರಾಹಕನಿಗೂ ಹೊರೆಯಾಗಿ ದಲ್ಲಾಳಿಗಳು ಲಾಭ ಗಳಿಸುತ್ತಿದ್ದಾರೆಯೇ ಎಂದು ಜನರು ಪ್ರಶ್ನಿಸುತ್ತಿದ್ದು, ಪ್ರತಿ ಹಬ್ಬದಲ್ಲಿ ದರ ಏರಿಕೆಯಾಗುವ ಹೂ ಈ ಬಾರಿಯಾದರೂ ಕಡಿಮೆಯಾದೀತು ಎಂಬ ನಿರೀಕ್ಷೆ ಹುಸಿಯಾಗಿದೆ. ಭಾರತೀಯ ಜನತಾ ಪಕ್ಷ ಕಾರವಾರದ ಗ್ರಾಮೀಣ ಮಂಡಳದ ವತಿಯಿಂದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಅಮದಳ್ಳಿ ವೀರಗಣಪತಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ನಿಮಿತ್ತ ಅಮದಳ್ಳಿ ಗಣಪತಿ ದೇವಾಲಯದಲ್ಲಿ ಗಣಹೋಮ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅವರಿಗೆ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ಮುಂದಿನ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ಗ್ರಾಮೀಣ ಮಂಡಳದ ಅಧ್ಯಕ್ಷ ಸುಭಾಷ್ ಗುನುಗಿ ಮಾರ್ಗದರ್ಶನದಲ್ಲಿ ಕಾರ್ಯದರ್ಶಿಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಶಕ್ತಿ ಕೇಂದ್ರದ ಪ್ರಮುಖರು, ಬೂತ್ ಅಧ್ಯಕ್ಷರು, ಪಂಚಾಯತ್ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಅನ್ಯನ್ ಜವಾಬ್ದಾರಿ ಇದ್ದ ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗ್ರಾಹಕರಿಗೂ ಗೋಕರ್ಣದ ಸುತ್ತ ಜನತೆಗೆ ನನ್ನ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಗೋಕರ್ಣದಲ್ಲಿ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯನ್ನು ನಾವು ಹೊಂದಿದ್ದು ಜಟ್ಟಯ್ಯ ವಿ ಶೇಟ್ ಜ್ಯುವೆಲರ್ಸ್ ಅಂತ. ಇಲ್ಲಿ ನಾವು ಪರಿಶುದ್ಧತೆ ಮತ್ತು ಪ್ರಾಮಾಣಿಕ ಸೇವೆಯ ಮೂಲಕನೇ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ. ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುತ್ತೇವೆ ಅಂತ ಹೇಳುತ್ತಾ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಥಮ ಪೂಜಕ, ವಿಘ್ನ ನಿವಾರಕ, ಮಂಗಳಕರನಾದಂತಹ ಗಣಪತಿ ಎಲ್ಲರಿಗೂ, ನಾಡಿನ ಎಲ್ಲ ಜನರಿಗೂ ಆಯುರ ಆರೋಗ್ಯವನ್ನು ಕೊಡಲಿ. ವಿಶೇಷವಾಗಿ ನಮ್ಮ ರೈತರ ಬದುಕು ಹಸರಾಗಲಿ. ಹಾಗೆ ನಾವು ಗಣೇಶ ಚತುರ್ಥಿಯನ್ನು ಏನು ಆಚರಣೆ ಮಾಡ್ತಿದ್ದೀವಿ, ಇದು ಪರಿಸರ ಸ್ನೇಹಿಯಾಗಿರಲಿ ಅನ್ನುವ ಒಂದು ಕಳಕಳಿಯೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.